ಕೇಂದ್ರ ಜವಳಿ ಸಚಿವಾಲಯವು ಗುವಾಹಟಿಯಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ಜವಳಿ ಸಚಿವರ ಸಮ್ಮೇಳನದಲ್ಲಿ ಜಿಲ್ಲಾ ನೇತೃತ್ವದ ಜವಳಿ ರೂಪಾಂತರ ಉಪಕ್ರಮವನ್ನು ಅನಾವರಣಗೊಳಿಸಿದೆ. ಇದು ದೇಶದ ಜವಳಿ ಕ್ಷೇತ್ರದಲ್ಲಿ ಸಮಾನತೆ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ರೂಪಿಸಲಾದ ಒಂದು ಕಾರ್ಯತಂತ್ರದ ಉಪಕ್ರಮವಾಗಿದೆ. ಈ ಕ್ರಮವು ರಫ್ತು ಹೆಚ್ಚಿಸಲು ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹ ನೆರವಾಗಲಿದೆ. ಈ ಉಪಕ್ರಮದಡಿ ಜಿಲ್ಲೆಗಳನ್ನು ಚಾಂಪಿಯನ್ ಜಿಲ್ಲೆಗಳು ಮತ್ತು ಆಕಾಂಕ್ಷಿ ಜಿಲ್ಲೆಗಳು ಎಂದು ವರ್ಗೀಕರಿಸಲಾಗಿದೆ. ಚಾಂಪಿಯನ್ ಜಿಲ್ಲೆಗಳು ಜವಳಿ ಉದ್ಯಮದಲ್ಲಿನ ಸುಧಾರಿತ ಅಡೆತಡೆಗಳನ್ನು ನಿವಾರಿಸುವತ್ತ ಗಮನಹರಿಸಲಿವೆ. ಇವುಗಳಲ್ಲಿ ಮೆಗಾ ಸಾಮಾನ್ಯ ಸೌಲಭ್ಯ ಕೇಂದ್ರಗಳ ಮೇಲ್ದರ್ಜೆಗೇರಿಸುವುದು, ಇಂಡಸ್ಟ್ರಿ 4.0 ತಂತ್ರಜ್ಞಾನವನ್ನು ಸಂಯೋಜಿಸುವುದು ಮತ್ತು ನೇರ ರಫ್ತು ಮಾರುಕಟ್ಟೆ ಸಂಪರ್ಕಗಳನ್ನು ಕಲ್ಪಿಸುವುದು ಸೇರಿವೆ. ಇನ್ನು ಆಕಾಂಕ್ಷಿ ಜಿಲ್ಲೆಗಳು ಜವಳಿ ವ್ಯವಸ್ಥೆಯನ್ನು ತಳಮಟ್ಟದಿಂದ ನಿರ್ಮಿಸುವ ಮೂಲಕ ಮೂಲಸೌಕರ್ಯಗಳನ್ನು ಸ್ಥಾಪಿಸುವುದು ಮತ್ತು ಕಾರ್ಮಿಕ ಬಲವನ್ನು ವ್ಯವಸ್ಥಿತಗೊಳಿಸುವ ಗುರಿ ಹೊಂದಿವೆ. ಉತ್ತಮ ಸಾಮರ್ಥ್ಯವಿರುವ 100 ಜಿಲ್ಲೆಗಳನ್ನು ಜಾಗತಿಕ ರಫ್ತು ಚಾಂಪಿಯನ್ಗಳನ್ನಾಗಿ ಪರಿವರ್ತಿಸಲು ಮತ್ತು 100 ಆಕಾಂಕ್ಷಿ ಜಿಲ್ಲೆಗಳನ್ನು ಸ್ವಾವಲಂಬಿ ಕೇಂದ್ರಗಳನ್ನಾಗಿ ಉನ್ನತೀಕರಿಸಲು ಜವಳಿ ಸಚಿವಾಲಯ ಗುರಿ ಹೊಂದಿದೆ.